ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಹಿಂದಿನ ವಿಡಿಯೋದಲ್ಲಿ 6 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದನ್ನು ಓದ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೆ. ಈ ಒಂದು ವಿಡಿಯೋದಲ್ಲಿ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ನನಗೆ ಗೊತ್ತಾಗ್ತಾ ಇದೆ, ತುಂಬ ಮಕ್ಕಳು ಕಮೆಂಟ್ ಮಾಡ್ತಾ ಇದ್ದೀರಿ ಆನ್ಸರ್ಸ್ ಬೇಕು, ಉತ್ತರ ಸಹಿತ ಹೇಳಿ ಅಂತ ಹೇಳ್ಕೊಂಡು. ಫಸ್ಟ್ ಯಾಕೆ ಕ್ವಶನ್ಸನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೂ ಗೊತ್ತಿದೆ ಎಕನಾಮಿಕ್ಸಿಗೆ ಜಾಸ್ತಿ ದಿನ ಗ್ಯಾಪನ್ನು ಕೊಟ್ಟಿದ್ದಾರೆ. ಓದುವಂತಹ ವಿಚಾರಗಳು ಜಾಸ್ತಿ ಇರುತ್ತೆ, ಅದರಲ್ಲೂ ಕೂಡ ಲೆಕ್ಕಗಳು ಕೂಡ ಇರೋದ್ರಿಂದ ನೀವು ಪ್ರಶ್ನೆಯನ್ನು ನಾನು ಕೊಟ್ಟರೆ ಅದಕ್ಕೆ ನೀವು ಒಂದಿಷ್ಟು ಪ್ರಿಪೇರ್ ಆಗ್ತಾ ಇರ್ಬೋದು, ಪ್ರಿಪ್ರೇಷನ್ನ ಮಾಡ್ಕೊಳ್ಬಹುದು. ಖಂಡಿತವಾಗ್ಲೂ ನಾವು ಉತ್ತರವನ್ನು ಕೊಡ್ತೀನಿ. ಇಲ್ಲಿ 6 ಅಂಕದ ಪ್ರಶ್ನೆಗಳನ್ನ ಹೇಳಾದ್ರ ಮೇಲೆ ಈಗ 4 ಅಂಕದ ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಲ್ವಾ. ಇಲ್ಲಿ 4 ಅಂಕಕ್ಕೆ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ನಿಮಗೆ ಹೇಳಾದ್ರ ಮೇಲೆ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಹೇಳ್ತಾ ಹೋಗ್ತೀನಿ. ಅದು ಈಸಿಯಾಗಿ ನೀವು ಹೇಗೆ ಬರಿಬಹುದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಕೂಡ ನಿಮ್ಮ ಹತ್ರ ಇರುವಂಥ ಉತ್ತರಕ್ಕೆ ನೀವು ಪ್ರಿಪೇರ್ ಆಗ್ತಾ ಇರಿ. ಕೆಲವೊಂದು ಟಾಪಿಕ್ಗಳನ್ನ ಕಲ್ತ್ಕೊಬಿಡಿ ನೀವು ಟೈಮ್ ಇರುವಾಗ. ಇದರ ಜೊತೆಗೆ ಬಹುಮುಖ್ಯವಾಗಿ 5 ಅಂಕಕ್ಕೆ ಕೇಳುವಂತಹ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳಬೇಕು. ಒಂದು 5 ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ಸಾಕು, ಈಸಿಯಾಗಿ 10 ಅಂಕಗಳನ್ನ ಪಡೆದುಕೊಳ್ಬಹುದು. ಉತ್ತರ ಸಹಿತ ಹೇಳ್ತೀನಿ. ಆಲ್ರೆಡಿ ನನ್ನ ಚಾನಲಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ, ಬಟ್ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇನ್ನೊಮ್ಮೆ ಹೇಳ್ತೀನಿ ಅಷ್ಟೇ. ಈಗ ಸದ್ಯಕ್ಕೆ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆಗೂ ಮ್ಯಾಚಿಂಗೇ ಇಲ್ಲ. ಹಾಗಾಗಿ ಕರೆಕ್ಟಾಗಿ ಅನಲೈಸ್ ಮಾಡಿ ಒಂದಿಷ್ಟು ಪ್ರಶ್ನೆಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಇದಿಷ್ಟು ಕೂಡ ಬಹುಮುಖ್ಯವಾಗಿರುತ್ತೆ. ಇದರಲ್ಲಿ ಯಾವುದೇ ಪ್ರಶ್ನೆಗಳನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಕಾರಣ ಪಾರ್ಟ್ ಸಿಯಲ್ಲಿ, ವಿಭಾಗ ಸಿಯಲ್ಲಿ 20 ಅಂಕಗಳನ್ನು ನೀವು ಈಸಿಯಾಗಿ ತಗೊಳ್ಬೇಕು ಅಂತ ಹೇಳಿದರೆ ಇಷ್ಟು ಪ್ರಶ್ನೆಗಳಿಗೆ ನೀವು ರೆಡಿ ಆಗಲೇಬೇಕು. ಓಕೆನಾ? ಮೊದಲ ಬಹುಮುಖ್ಯ ಪ್ರಶ್ನೆ, ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಬಾಹ್ಯತೆಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. 3ನೇ ಪ್ರಶ್ನೆ, ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸಿ. 4ನೇ ಪ್ರಶ್ನೆ, ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಬರೆಯಿರಿ. 5ನೇ ಪ್ರಶ್ನೆ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ಬರೆಯಿರಿ. ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸ ಬರೆಯಿರಿ. RBIನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಬಂಡವಾಳ ಖಾತೆಯ ಪಟವನ್ನು ಚಿತ್ರಿಸಿ. ಚಾಲ್ತಿ ಖಾತೆಯ ಪಟವನ್ನು ಚಿತ್ರಿಸಿ. 2ರಲ್ಲಿ ಒಂದು ಇಂಪಾರ್ಟೆಂಟು. ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಉದಾಹರಣೆಯೊಂದಿಗೆ ಸಮರ್ಥಿಸಿ. ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶವನ್ನು ವಿವರಿಸಿ. ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿ. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸಿ. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆ ಎಂಬುದನ್ನು ಚರ್ಚಿಸಿ. ವ್ಯಾಪಾರ ಬಾಕಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಸಂದಾಯ ಬಾಕಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ನೆಕ್ಸ್ಟು, ಸಮತೋಲನದ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮವನ್ನು ತೋರಿಸುವ ಕೋಷ್ಟಕ ಬರೆಯಿರಿ. ಇದಕ್ಕೆ ಕೋಷ್ಟಕವನ್ನು ಬರೆದ್ರೆ ಸಾಕು. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ. ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಬರೆಯಿರಿ. ಬೆಲೆ ಮಿತಿ ಬಗ್ಗೆ ಟಿಪ್ಪಣಿ ಬರೆಯಿರಿ. ಬೆಲೆ ಅಂತಸ್ತು ಬಗ್ಗೆ ಟಿಪ್ಪಣಿ ಬರೆಯಿರಿ. ಅದೆರಡರಲ್ಲಿ ಒಂದು ಇಂಪಾರ್ಟೆಂಟು. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಸರ್ಕಾರದ ಮತ್ತು ಕುಟುಂಬ ವಲಯದ ಪಾತ್ರ ವಿವರಿಸಿ. ಕೊನೆ ಪ್ರಶ್ನೆ, ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಇದಿಷ್ಟು ಪ್ರಶ್ನೆಗಳು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ. ಯಾವುದೇ ಪ್ರಶ್ನೆಗಳನ್ನ ನೆಗ್ಲೆಕ್ಟ್ ಮಾಡದೆ ಕರೆಕ್ಟಾಗಿ ಓದ್ಕೊಳ್ಳಿ, ಉತ್ತಮ ಅಂಕಗಳನ್ನು ನೀವು ಪಡೆದುಕೊಳ್ಬಹುದು. ಮುಂದಿನ ವೀಡಿಯೋಸ್ಗಳಲ್ಲಿ ಇದಕ್ಕೆ ವಿವರಣೆ ಹೇಳ್ತಾ ಹೋಗ್ತೀನಿ, ಉತ್ತರ ಹೇಳ್ತಾ ಹೋಗ್ತೀನಿ. ಹಾಗೆ 2 ಅಂಕದ ಬಹುಮುಖ್ಯ ಪ್ರಶ್ನೆ ಹಾಗೂ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳಿಗೆ ಆದಷ್ಟು ಬೇಗ ಉತ್ತರವನ್ನು ಅಪ್ಲೋಡ್ ಮಾಡ್ತೀನಿ. ಸೊ 4 ಅಂಕ 6 ಅಂಕ ಬಹುಮುಖ್ಯವಾಗಿರೋದ್ರಿಂದ 6 ಅಂಕದಲ್ಲಿ 18 ಅಂಕಗಳು, ನೆಕ್ಸ್ಟು 4 ಅಂಕದ ಪ್ರಶ್ನೆ ವಿಭಾಗ ಸಿಯಲ್ಲಿ 20 ಅಂಕಗಳು, ಟೋಟಲ್ ಆಗಿ 38 ಅಂಕಗಳು ನಿಮಗೆ ಬಹುಮುಖ್ಯವಾಗುತ್ತೆ. ನೀವು ಅದರಲ್ಲಿ ಸ್ಕೋರ್ ಮಾಡಲೇಬೇಕು ಮಕ್ಕಳೇ. ಹಾಗಾಗಿ ಕೊಟ್ಟಿರುವಂತಹ 2 ವಿಡಿಯೋದಲ್ಲಿ 6 ಅಂಕ ಮತ್ತು 4 ಅಂಕ ಕರೆಕ್ಟಾಗಿ ಓದ್ಕೊಳ್ಳಿ. ಕೆಲವರಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿರುವಂಥ ನೋಟಿಫಿಕೇಷನ್ ಹೋಗ್ತಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಕಾರಣ 6 ಅಂಕಕ್ಕೆ ನಾನು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಇಂಗ್ಲೀಷ್ ಮೀಡಿಯಮಲ್ಲಿ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಡ್ತೀನಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಕಾರಣ ಫ್ರೆಂಡ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಕೂಡ ಸೆಕೆಂಡ್ ಇಯರ್ PUC ಎಕನಾಮಿಕ್ಸ್ ಎಕ್ಸಾಮ್ ಕಟ್ಟಿರ್ತಾರಲ್ವ ಪ್ರೈವೇಟ್ ಸ್ಟೂಡೆಂಟ್ಸು, ಅವರಿಗೂ ಕೂಡ ಯಾವುದು ಓದ್ಕೊಳ್ಬೇಕು ಅನ್ನೋದಕ್ಕೆ ಸಹಾಯವಾಗುತ್ತೆ. ಸೊ ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಮಕ್ಕಳೇ. ಓಕೆನಾ?